ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಇದೆಯಲ್ಲ, ಆ ವ್ಯಕ್ತಿತ್ವವನ್ನ ನಾವು ಆಲ್ಟರ್ನೇಟ್ ಮಾಡಕ್ ಯಾರಿಂದನೂ ಸಾಧ್ಯ ಆಗಿಲ್ಲ. ಈ ರಾಜ್ಯದಲ್ಲಿ ಪ್ರಧಾನ ಮಂತ್ರಿ ಆಗಿರ್ಬೋದು, ಇನ್ಯಾರೋ ಪ್ರಧಾನ ಮಂತ್ರಿ ಆಗಿರ್ಬೋದು, ಯಾರನ್ನೂ ಸಹ ಸಿದ್ದರಾಮಯ್ಯನವರಂತ ಜನಪ್ರಿಯತೆ ಇಡೀ ದೇಶದಲ್ಲಿ ಯಾರೂ ತಗೊಂಡಿಲ್ಲ. ಇದು ನಾವೆಲ್ಲ ಬಹಳಷ್ಟು ಹೆಮ್ಮೆಯನ್ನ ಪಡಬೇಕಾದ ವಿಚಾರ. 40 ವರ್ಷಗಳ ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಒಂದು ಹಾಲಿನಷ್ಟೇ ಒಂದು ಸುಂದರವಾದ ಜೀವನವನ್ನ, ಜನಗಳಿಗೋಸ್ಕರ ತನ್ನವನ್ನ ಜೀವನವನ್ನ ಮುಡಿಪಾಗಿಟ್ಕೊಂಡಂತಹ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಂತಹ ದೊಡ್ಡ ರಾಜ್ಯದಲ್ಲಿ 16 ಸರ್ತಿ ಬಜೆಟ್ ಮಂಡನೆ ಮಾಡೋದು ಏನು ಸಾಮಾನ್ಯವಾದ ಕೆಲಸ ಅಲ್ಲ. ಈ ದೇಶದಲ್ಲಿ ಹೈಯೆಸ್ಟ್ ಬಜೆಟ್ ಮಂಡನೆ ಮಾಡಿರೋದು ಸಿದ್ದರಾಮಯ್ಯ ಸಾಹೇಬರು. ನಾನು ಯಾಕೆ ಈ ಕುರುಬರ ಸಂಘದ ಈ ಕಟ್ಟಡ ನಿರ್ಮಾಣಕ್ಕೆ ಬಂದು ಸಿದ್ದರಾಮಯ್ಯ ಸಾಹೇಬ್ರನ್ನ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಡವರ, ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ, ಬೇರೆ ದೊಡ್ಡ ಜನಾಂಗಗಳಿರುವಂತಹ ಬಡವರಿಗೂ ಸಹ ಅವರು ಆದರ್ಶ ವ್ಯಕ್ತಿ. ಅವರನ್ನ ನಾವು ಅವ್ರ ಬಗ್ಗೆ ಮಾತನಾಡಿದಿರ ಯಾವುದೇ ಕಟ್ಟಡ ಕಟ್ಟದ ಅದಕ್ಕೆ ಸಾರ್ಥಕತೆ ಇಲ್ಲ. ಇವತ್ತು ನಾನಾಗ್ಲಿ, ಚಲುವರಾಯ ಸ್ವಾಮಿ ಅವರಾಗ್ಲಿ, ಸಿದ್ದರಾಮಯ್ಯ ಸಾಹೇಬರಲ್ಲಿ ಸಂಪುಟದಲ್ಲಿ ನಾವೆಲ್ಲರೂ ಸಚಿವರಾಗಿ ಕೆಲಸ ಮಾಡುವಂಥದ್ದು ನಮ್ಮೆಲ್ಲರ ಪುಣ್ಯವಾದ ಒಂದು ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಯಾವುದೇ ಜನಾಂಗ, ಬರೀ ಕುರುಬರಿಗೆ ಒಬ್ಬರಿಗೆ ನಾಯಕರಲ್ಲ, ಬರೀ ಹಿಂದುಳಿದ ವರ್ಗದ ನಾಯಕರಲ್ಲ, ಈ ರಾಜ್ಯದಲ್ಲಿ ತುಳಿದಕ್ಕೆ ಒಳಪಟ್ಟ ಯಾವುದೇ ವ್ಯಕ್ತಿ, ಕಟ್ಟಕಡೆ ಯಾವುದೇ ವ್ಯಕ್ತಿ ಇದ್ದಾನೆ, ಅವರು ಎಲ್ರಿಗೂ ಸಿದ್ದರಾಮಯ್ಯ ಸಾಹೇಬರು ನಾಯಕರು. ಹಿಂದೇನೂ ಆಗಿದ್ರು, ಇವತ್ತು ಆಗಿದ್ದಾರೆ, ಮುಂದಕ್ಕೂ ಆಗ್ತಾರೆ. ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಮಾತಾಡದೆ ಸರ್ಕಾರ ನಡೆಯದೆ ಅಪ್ರಸ್ತುತ. ಯಾವುದೇ ಸರ್ಕಾರಗಳು ಬರಲಿ, ಸಿದ್ದರಾಮಯ್ಯ ಸಾಹೇಬ್ರ ಹೆಸರು ಎಲ್ಲಾದ್ರೂ ಇದ್ದೇ ಇರ್ತದೆ. ಹಲವಾರು ಜನ ಬಹಳಷ್ಟು ಕುಹುಕವಾಗಿ ಮಾತನಾಡ್ಬೋದು, ಅದಕ್ಕೆಲ್ಲ ಯಾರು ಬೆಲೆ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಯಾರು ಜನಗಳು ಬೆಲೆಯನ್ನೂ ಸಹ ಕೊಡ್ತಾ ಇಲ್ಲ. ಇವತ್ತು 136 ಜನ ಶಾಸಕರುಗಳು 2023ರಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ನಾವೆಲ್ಲ ಆರಿಸಿ ಬಂದ್ರಿ. ಮಂಡ್ಯಲ್ಲಿ ಸಹ 6ಕ್ಕೆ 6 ಆರಿಸಿ, 7ರಲ್ಲಿ 6 ಆರಿಸಿ ಬಂದ್ವಿ. ಒಂದೇನೆ ಸ್ವಲ್ಪದ್ರಲ್ಲಿ ತಪ್ಪಾಯ್ತು. 6ಕ್ಕೆ 6 ಜನ ಶಾಸಕರಲ್ಲಿ ಆಯ್ಕೆ ಆದಲ್ಲಿ ಸಿದ್ದರಾಮಯ್ಯನವರ ಆಶೀರ್ವಾದ ಎಲ್ರಿಗೂ ಇದೆ. ಯಾವುದೇ ಜಾತಿ ಜನಾಂಗಕ್ಕೆ ಸೀಮಿತ ಅಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಮನೆಗೆ, ಅವ್ರ ಆಫೀಸ್ಗೆ ನಾನು ಹೋದ್ರೆ ನನಗೇನು ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ. ಚೆಲುವಣ್ಣ ಹೋದ್ರೆ ಚೆಲುವಣ್ಣಗೇನು ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ. ಕಟ್ಟ ಕಡೆ ವ್ಯಕ್ತಿ, ಮೈಸೂರಿಂದನೋ, ಕೋಲಾರದಿಂದನೋ, ಬಿಜಾಪುರದಿಂದನೋ ಯಾರಾದ್ರೂ ಬಡವನ್ ಬಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಮಾತಾಡ್ಸೋದು ಫಸ್ಟ್ ಅವರನ್ನೇ. ಈ ವ್ಯಕ್ತಿತ್ವ ಎಷ್ಟು ರಾಜಕಾರಣಿಗಳಲ್ಲಿದೆ. ಆದ್ರಿಂದ ಇನ್ನ 3 ವರ್ಷಗಳ ಕಾಲ ರಾಜ್ಯ ಸರ್ಕಾರ ಅಸ್ತಿತ್ವದಲ್ಲಿರ್ತದೆ. 2028ರ ತನಕ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಕೆಲಸ ಮಾಡಬೇಕು ಅಂತ ಹೇಳೋದು ನಿಮ್ಮೆಲ್ಲರ ಅಪೇಕ್ಷೆ, ನಮ್ಮೆಲ್ಲರ ಅಪೇಕ್ಷೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿಚಾರ ಮಾತಾಡೋದು ಇಲ್ಲಿ ಸಮಂಜಸ ಅಲ್ಲ. ಅಂದ್ರೇನು ಕಾಂಗ್ರೆಸ್ ಪಕ್ಷ ಅಂದ್ರೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್ ಪಕ್ಷ. ಇವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂದಿದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ರಾಜ್ಯದಲ್ಲಿ MLAಗಳು ಆಯ್ಕೆ ಆಗ್ತಾ ಇರಲಿಲ್ಲ. ನನ್ನ ಒಳಗೊಂಡಂತೆ, ರವಿನ ಒಳಗೊಂಡಂತೆ, ನಮ್ಮ ಚೆಲುವಣ್ಣನ ಒಳಗೊಂಡಂತೆ, ನರೇಂದ್ರ ಸ್ವಾಮಿ ಒಳಗೊಂಡಂತೆ ನಾವೆಲ್ಲ ಶಾಸಕರು ನಾವು ಈ ಮಾತುಗಳನ್ನ ಒಪ್ಪಲೇಬೇಕಾಗ್ತದೆ. ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಆಗಿರೋ ತನಕ, DK ಶಿವಕುಮಾರ್ ಅವರು ಈ ರಾಜ್ಯದ ಅಧ್ಯಕ್ಷರು, ಉಪಮುಖ್ಯಮಂತ್ರಿ ಆಗಿರೋ ತನಕ ನಮ್ಮ ರಾಜ್ಯದ ಜನಗಳಿಗೆ, ಬಡವರಿಗೆ, ಅದರಲ್ಲೂ ತುಳಿತಕ್ಕೆ ಒಳಪಟ್ಟ ಯಾವುದೇ ವ್ಯಕ್ತಿ, ಯಾವುದೇ ವಿಚಾರಕ್ಕೆ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.